ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಅನ್ವಯಗಳು ಪಾಠದಿಂದ ಒಂದು ಪ್ರಶ್ನೆನ ತೊಗೊಂಡು ಬಂದಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಯಾವ ರೀತಿ ಇದೆಯಪ್ಪ ಅಂತ ಕೇಳಿದ್ರೆ, ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಿನಾ? ಈ ಕ್ವೆಶನಲ್ಲಿ ಚಿತ್ರವನ್ನು ಕೊಟ್ಟಿಲ್ಲ. ಸೊ ಫಸ್ಟ್ ನೀವೇನು ಮಾಡಬೇಕು, ಚಿತ್ರವನ್ನು ಬಿಡಿಸ್ಕೋಬೇಕು. ಸರಿನಾ? ಈ ಗೋಪುರ ಅಂದರೆ ಏನು? ಒಂದು ಗೋಪುರ ಬೇಕು, ಒಂದು ಕಟ್ಟಡ ಬೇಕು. ಸರಿನಾ? ಗೋಪುರ ಅಂದರೆ ಟವರ್ ಅಂತ ಹೇಳಿ. ಟವರು ಕಟ್ಟಡಕ್ಕಿಂತ ದೊಡ್ಡದಾಗಿರುತ್ತೆ, ಎತ್ತರವಾಗಿರುತ್ತಲ್ವಾ? ಸೊ ಏನು ಮಾಡ್ತೀನಿ, ನಾನು ಈ ಕಡೆ ಗೋಪುರವನ್ನು ಬಿಡಿಸ್ತೀನಿ, ಸ್ವಲ್ಪ ಎತ್ತರವಾಗಿ ಬಿಡಿಸ್ತೀನಿ. ಆಮೇಲೆ ಈ ಕಡೆ ಏನು ಮಾಡ್ತೀನಿ, ಸ್ವಲ್ಪ ಸಣ್ಣದಾಗಿ ಕಟ್ಟಡವನ್ನು ಬಿಡಿಸ್ತೀನಿ. ಓಕೆನಾ? ಸರಿ, ಈಗೇನು ಹೇಳ್ತಾ ಇದ್ದಾರೆ ನೋಡಿ, ಇದು ಗೋಪುರ, ಈ ಕಡೆ ಬರ್ತಿದ್ದೀನಿ ನೋಡಿ, ಇದು ಗೋಪುರ, ಇದೇನು ಮಾಡೋದು, ಕಟ್ಟಡ. ಓಕೆ, ಗೋಪುರದ ಪಾದದಿಂದ ಇದು ನೋಡ್ರಿ, ಇಲ್ಲಿ ಮೇಲೆ ಬರೋದು ತುದಿ ಅಂತೇಳಿ ಹೇಳ್ತಾರೆ, ಇಲ್ಲಿ ಕೆಳಗಡೆ ಬರೋದು ಪಾದ ಅಂತೇಳಿ ಹೇಳ್ತಾರೆ. ಸರಿನಾ? ಹಾಂ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿ, ಗೋಪುರದ ಪಾದ ಇಲ್ಲಿದೆ, ಗೋಪುರದ ಪಾದ ಇಲ್ಲಿದೆ, ಅದರ ಕಟ್ಟಡದ ಮೇಲ್ತುದಿ, ಇದು ಕಟ್ಟಡ ಅಲ್ವಾ, ಕಟ್ಟಡದ ಮೇಲ್ತುದಿ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಅಂತ ಹೇಳಿದ್ದಾರೆ. ಸರಿ, ಫಸ್ಟ್ ಏನು ಮಾಡೋಣ, ಇದೆರಡು ನೆಲ ಅಂಥೇಳಿ ಅದಕ್ಕೊಂದು ನೆಲವನ್ನು ಬಿಡಿಸೋಣ. ಓಕೆ, ಸರಿ, ಈಗ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡ್ತಾ ಇದ್ದಾರೆ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ? 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ನೆಕ್ಸ್ಟ್ ನೋಡಿ, ಕಟ್ಟಡದ ಪಾದದಿಂದ, ಇದ್ಯಾವುದು ಕಟ್ಟಡ, ಈ ಕಟ್ಟಡದ ಪಾದ ಅಂದರೆ ಕೆಳಗಡೆ ಬರುತ್ತೆ. ಓಕೆ, ಈ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ, ಇದು ಕಟ್ಟಡ, ಈ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿ, ಮೇಲಿನ ತುದಿ, ಅದಕ್ಕೆ ಏನಾಗಿದೆ, ಉನ್ನತ ಕೋನವು 60 ಡಿಗ್ರಿ ಇದೆ. ಈ ಕಡೆ ಮತ್ತೊಂದು ಲೈನ್ ಎಳೆದು ಏನು ಮಾಡ್ತೀನಿ, ಇದಕ್ಕೆ ನಾನು 60 ಡಿಗ್ರಿ ಕೋನವನ್ನು ಬಿಡಿಸ್ತೀನಿ. ಸರಿನಾ? ಮತ್ತೇನು ಹೇಳ್ತಾ ಇದ್ದಾರೆ, ಗೋಪುರದ ಎತ್ತರ, ಇಲ್ಲಿ ಕೆಳಗಡೆ ಇದ್ದಿದ್ದೇನಾಗಿತ್ತು ನಮ್ಮದು ಗೋಪುರ, ಆ ಗೋಪುರದ ಎತ್ತರ ಎಷ್ಟು? 50 ಮೀಟರ್ ಅಂತೇಳಿ ಹೇಳಿದ್ದಾರೆ. ಈಗ ಇಲ್ಲಿಂದ ನಮಗೆ ಇಲ್ಲಿವರೆಗೆ ಎತ್ತರ ಎಷ್ಟಿದೆ? 50 ಮೀಟರ್ ಅಂಥೇಳಿ ಹೇಳಿದ್ದಾರೆ. ಸರಿನಾ? ಓಕೆ, ನೆಕ್ಸ್ಟು 50 ಮೀಟರ್ ಅಂತೇಳಿ ಹೇಳಿದ್ದಾರೆ. ನಾನು ಇದಕ್ಕೆ ಏನು ಮಾಡ್ತೀನಿ, ಒಂದು ಹೆಸರನ್ನು ಕೊಡ್ತೀನಿ, ಎ ಬಿ ಸಿ ಡಿ ಅಂಥೇಳಿ. ಓಕೆ, ಸರಿ, ಎ ಬಿ ಅಂದ್ರೇನು? ಕಟ್ಟಡ, ಸಿ ಡಿ ಅಂದ್ರೇನು? ಗೋಪುರ. ನಾವೇನನ್ನು ಕಂಡು ಹಿಡಿಬೇಕು ನೋಡಿರಿ, ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಕಟ್ಟಡ ಯಾವುದಿದ್ರಲ್ಲಿ? ಎ ಬಿ. ಈ ಕಟ್ಟಡದ ಎತ್ತರವನ್ನು ಏನು ಮಾಡಬೇಕು, ಕಂಡುಹಿಡಬೇಕು. ಅಂದರೆ ಎ ಬಿ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಸರಿನಾ? ಹಾಂ, ಫಸ್ಟು ನಾವು ಲೆಕ್ಕವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಏನು ಹೇಳಿದ್ದಾರೆ, ಲೆಕ್ಕ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಈ ಕಟ್ಟಡದ ಎತ್ತರ ಎ ಬಿಯನ್ನು ಕಂಡುಹಿಡಿಬೇಕು ಅಂದರೆ ನಾವು ಯಾವ ತ್ರಿಭುಜವನ್ನು ತಗೋಬೇಕು? ಎ ಬಿ ಡಿ ತ್ರಿಭುಜವನ್ನು ತಗೋಬೇಕು. ಈ ಎ ಬಿ ಡಿ ತ್ರಿಭುಜದಲ್ಲಿ ಈ ಕೋನ ಬಿಟ್ಟರೆ ಮತ್ತು ಯಾವುದಾದ್ರೂ ಬಾಹುಗಳು ನಮಗೆ ಗೊತ್ತಿದೆಯಾ? ಇಲ್ಲ. ಈ ಎ ಬಿಯನ್ನು ಕಂಡುಹಿಡಬೇಕು ಅಂದರೆ ಯಾವುದಾದ್ರೂ ಒಂದು ಬಾಹುನಾದ್ರೂ ನಮಗೆ ಗೊತ್ತಿರಬೇಕು. ಎ ಡಿನಾರು ಗೊತ್ತಿರಬೇಕು ಅಥವಾ ಬಿ ಡಿನಾರು ಗೊತ್ತಿರಬೇಕು. ಇಲ್ಲಿ ಯಾವುದೂ ಗೊತ್ತಿಲ್ಲ. ಆದರೆ ನಮಗೆ ಇಲ್ಲಿ ಅಬ್ಸರ್ವ್ ಮಾಡಿ ಒಂದ್ಸಲ, ಬಿ ಸಿ ಡಿ ತ್ರಿಭುಜದಲ್ಲಿ, ಬಿ ಸಿ ಡಿ ತ್ರಿಭುಜದಲ್ಲಿ, ಈ ತ್ರಿಭುಜದಲ್ಲಿ ನಮಗೆ ಸಿ ಡಿ ಗೊತ್ತಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋನ ಗೊತ್ತಿದೆ, 60 ಡಿಗ್ರಿ. ಈ 60 ಡಿಗ್ರಿ ಕೋನದಿಂದ ಮತ್ತು ಈ ಬಾಹುವಿನಿಂದ 50 ಮೀಟರ್ ಇರುವಂಥ ಒಂದು ಬಾಹುವಿನಿಂದ ಈ ಬಿ ಡಿಯನ್ನು ಕಂಡು ಹಿಡ್ಕೋಬೋದಲ್ವ? ಇಲ್ಲಿ ನೋಡಿ, ಬಿ ಸಿ ಡಿ, ಈ ತ್ರಿಭುಜದಲ್ಲಿ ಈ ಕೋನ ಮತ್ತು ಈ ಬಾಹುವಿನಿಂದ ಇದನ್ನು ಕಂಡು ಹಿಡ್ಕೋಬೇಕು. ಇದನ್ನು ಕಂಡು ಹಿಡ್ಕೊಂಡು ಇಲ್ಲಿ ನೋಡಿ, ಎ ಬಿ ಡಿ ಇದೇ ತ್ರಿಭುಜದಲ್ಲಿ ಈ ಬಾಹು ಬರುತ್ತಾ? ಒಂದು ಕೋನ ಗೊತ್ತಾದಂಗೆ ಆಯಿತು, ಒಂದು ಬಾಹು ಗೊತ್ತಾದಂಗೆ ಆಯಿತು, ಎ ಬಿಯನ್ನು ಕಂಡು ಹಿಡಿಬೋದು. ಹೌದಾ ಅಲ್ವಾ? ಹಾಂ, ಆ ರೀತಿ ಫಸ್ಟು ಬಿ ಸಿ ಡಿಯನ್ನು ತೊಗೊಂಡು ಬಿ ಡಿಯನ್ನು ಕಂಡು ಹಿಡಿಬೇಕು. ಅದಾದಮೇಲೆ ಅದೇ ಬಿ ಡಿಯನ್ನು ಯೂಸ್ ಮಾಡಿಕೊಂಡು ಎ ಬಿಯನ್ನು ಕಂಡು ಹಿಡಿಬೇಕು. ಈ ಥರ ಮಾಡಬೇಕು. ಸರಿನಾ? ಫಸ್ಟು ಬಿ ಡಿಯನ್ನು ಹೇಗೆ ಅಂತ ಹೇಳಿ ಕಂಡು ಹಿಡಿಯೋಣ. ಓಕೆ, ಹಾಂ, ಯಾವ ತ್ರಿಭುಜ ತೊಗೋಬೇಕು ಬಿ ಡಿಯನ್ನು ಕಂಡು ಹಿಡಿಬೇಕು ಅಂತಂದರೆ ನೋಡಿರಿ, ತ್ರಿಭುಜ ಬಿ ಸಿ ಡಿ ಯಲ್ಲಿ ತ್ರಿಭುಜ ಬಿ ಸಿ ಡಿಯನ್ನು ತೊಗೋಬೇಕು. ಅದರಲ್ಲಿ ನಾನೇನು ಮಾಡ್ತೀನಿ, ಹಾಂ, ನಾ ಹೇಳಿದ್ದೆ ಹಳೆ ಲೆಕ್ಕದಲ್ಲಿ ಒಂದು ಹಿಂದಿನ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಹೇಳಿದ್ದೆ ಏನು ಮಾಡಬೇಕು, ನಮ್ಗೆ ಯಾವುದನ್ನು ಕಂಡು ಹಿಡಿಬೇಕಲ್ಲ ಅದನ್ನು ತೊಗೋಬೇಕು. ಇದರಲ್ಲಿ ಬಿ ಡಿ ಕಂಡು ಹಿಡಿಬೇಕು. ಸೊ ಬಿ ಡಿ ತೊಗೋಬೇಕು. ಮತ್ತೊಂದು ಯಾವ ಬಾಹು ತೊಗೋಬೇಕು, ಯಾವ್ದು ಗೊತ್ತಿದೆ ಅಲ್ಲ ಅದನ್ನು ತೊಗೋಬೇಕು. ಈಗ ಬಿ ಡಿ ಮತ್ತು
ಸಿ ಡಿ. ಈ ಬಾಹುವಿನಿಂದ ನಮಗೊಂದು ಅನುಪಾತ ಬೇಕಾಗುತ್ತೆ. ಯಾವ ಅನುಪಾತ ಉಂಟಾಗುತ್ತಪ್ಪ ಅಂತ ಹೇಳಿ ನೋಡಬೇಕು, ಸರಿನಾ? ಹಾಂ, ಇಲ್ಲಿ ನೋಡಿ, ಆ್ಯಕ್ಚುಲಿ ಬಿ ಸಿ ಡಿ ಇದೆಯಲ್ಲ, ಕೋನ ಡಿ ಇದೆಯಲ್ಲ, ಅದು 90 ಡಿಗ್ರಿ ಕೋನ, ಅಂದರೆ ಲಂಬಕೋನ. ಈ ಲಂಬಕೋನಕ್ಕೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗಿರುತ್ತೆ? ವಿಕರ್ಣ ಆಗಿರುತ್ತೆ. ಓಕೆನಾ? ಸರಿ. ಈಗ ಒಂದು 60 ಡಿಗ್ರಿ ಅಂತ ಕೊಟ್ಟಿದ್ದಾರಲ್ಲ, ಆ ತೀಟಾಗೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗುತ್ತೆ? ಅಭಿಮುಖ ಬಾಹು ಆಗಿರುತ್ತೆ. ಈಗ ಉಳಿದಿರುವಂತಹ ಬಾಹು ಏನಾಗುತ್ತೆ? ಪಾರ್ಶ್ವಬಾಹು ಅಂತ ಹೇಳಾಗುತ್ತೆ, ಸರಿನಾ? ಈಗ ನಮಗೇನು ಗೊತ್ತಿದೆ? ಅಭಿಮುಖ ಬಾಹು. ಕಂಡುಹಿಡಿಬೇಕಾಗಿರೋದೇನು? ಪಾರ್ಶ್ವಬಾಹು. ಈಗ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇದು ಎರಡರ ಜೊತೆ ಯಾವ ಅನುಪಾತ ಉಂಟಾಗುತ್ತೆ? ಹಾಂ, ಯಾವ್ದು ಹೇಳ್ರಿ? ಟ್ಯಾನ್ ತೀಟಾ ಅಂತ ಹೇಳಿ ಉಂಟಾಗುತ್ತೆ, ಸರಿನಾ? ಈಗ ಟ್ಯಾನ್ ತೀಟಾ ಎಷ್ಟು ಕೊಟ್ಟಿದ್ದಾರೆ ಅವರು? 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈಕ್ವಲ್ ಟು ಅಭಿಮುಖ ಬಾಹು. ಅಭಿಮುಖ ಬಾಹು ಯಾವುದು? ಸಿ ಡಿ. ಅಭಿಮುಖ ಬಾಹು ಯಾವುದು? ಸಿ ಡಿ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವುದು? ಬಿ ಡಿ. ಓಕೆನಾ? ಸರಿ. 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಅಂದರೆ ವ್ಯಾಲ್ಯೂ √3 ಅಂತ ಹೇಳಿ ಬರುತ್ತೆ, ಸರಿನಾ? ಇದು ಹೇಗೆ ಬಂತು? ಇದನ್ನು ಬೈ ಹ್ಯಾಟ್ ಹಾಕ್ಕೋಬೇಕು ನೀವು. ಒಂದು ನಿಮಗೆ ಬಾಕ್ಸನ್ನು ಕೊಟ್ಟಿದ್ದಾರೆ, ಆ ಬಾಕ್ಸನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ? ಸಿ ಡಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? ಸಿ ಡಿ 50 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟು ಹೇಳ್ರಿ? 50 ಮೀಟರ್ ಡಿವೈಡೆಡ್ ಬೈ ಬಿ ಡಿ. ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ, ಅದನ್ನೇ ಕಂಡು ಹಿಡಿಬೇಕು. ಸೊ ಬಿ ಡಿಯನ್ನು ಬಿ ಡಿ ಅಂತಲೇ ಬರಿತೀನಿ. ಓಕೆ, ಈಗ ನೋಡ್ರಿ, ನಮಗೆ ಬಿ ಡಿ ಬೇಕು. ನಾನೇನು ಹೇಳಿದ್ದೆ? ಈಗ ಛೇದದಲ್ಲಿ ಬಂತು ಅಂದರೆ ಅದನ್ನು ಎಲ್ಲಿ ತೊಗೊಂಡೋಗ್ಬೇಕು? ಮೇಲೆ ತೊಗೊಂಡೋಗ್ಬೇಕು. ಅದರಿಂದ ಏನಾಗುತ್ತೆ? ಬಿ ಡಿ √3 = 50 ಮೀಟರ್. ಆದರೆ ನಮಗೆ ಬಿ ಡಿ √3 ಬೇಡ, ನಮಗೆ ಬೇಕಾಗಿರೋದೇನು? ಬಿ ಡಿ ಮಾತ್ರ. = 50 ಡಿವೈಡೆಡ್ ಬೈ ಈ √3ನ ಕೆಳಗಡೆ ತೊಗೊಬಂದರೆ, ಈ ಕಡೆ ತೊಗೊಬಂದರೆ ಏನಾಗುತ್ತೆ? ಇದು ಗುಣಾಕಾರದಲ್ಲಿದೆ, ಈ ಕಡೆ ತೊಗೊಬಂದರೆ ಭಾಗಾಕಾರ. ನಾನು ಹೇಳಿದ್ದೆ, ಭಾಗಾಕಾರದಲ್ಲಿ ಯಾವತ್ತೂ ಏನು ಬರಬಾರ್ದು? ರೂಟ್ ಬರಬಾರ್ದು. ಅದಕ್ಕೋಸ್ಕರ ಏನು ಮಾಡಬೇಕು? ಅಕರ್ಣೀಕರಣಗೊಳಿಸ್ಕೋಬೇಕು. ಇಲ್ಲೂ √3ರಿಂದ ಗುಣಿಸ್ಬೇಕು, √3ರಿಂದ ಒಂದ್ಸಲ ಭಾಗಿಸ್ಬೇಕು. ಉತ್ತರ ಏನು ಬರುತ್ತೆ? ಬಿ ಡಿ = 50 √3, √3 ಗುಣಿಸು √3 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಆನ್ಸರ್ ಬಂತು 3 ಅಂತ ಹೇಳಿ ಬಂತು. ಓಕೆನಾ? ಬಿ ಡಿ ಸಿಕ್ತು. ಈಗ ನಮಗೆ ಇದೇ ಬಿ ಡಿಯನ್ನು ಇಟ್ಕೊಂಡು ನಾವೇನು ಮಾಡಬೇಕು? ಎ ಬಿಯನ್ನು ಕಂಡುಹಿಡಿಬೇಕು. ಈಗ ನೆಕ್ಸ್ಟು ತ್ರಿಭುಜ ಎ ಬಿ ಡಿ ಎಲ್ಲಿ ಅಂಥೇಳಿ ಬರೀಬೇಕು. ತ್ರಿಭುಜ ಎ ಬಿ ಡಿ. ಈಗ ಬಿ ಡಿ ಎಷ್ಟು ಅಂತ ಗೊತ್ತಾಗಿದೆ ಅಲ್ವಾ? ಎಷ್ಟು ಹೇಳಿ? 50 √3/3 ಅಂಥೇಳಿ ಗೊತ್ತಾಗಿದೆ. ಈಗ ಇದರಲ್ಲೂ ಸಹಿತ ಹಾಗೆ ಒಂದು ನಮಗೆ ಗೊತ್ತಿರೋದು ತೊಗೋಬೇಕು, ಒಂದು ಕಂಡು ಹಿಡಿಬೇಕಾಗಿರೋದು ತೊಗೋಬೇಕು. ಗೊತ್ತಿರೋದು ಯಾವುದು? ಬಿ ಡಿ. ಕಂಡು ಹಿಡಿಬೇಕಾಗಿರೋದು ಯಾವುದು? ಎ ಬಿ. ಈಗ ನಮ್ಮದು ಕೋನ ಇಲ್ಲಿ ಬಂದಿದೆ. ಓಕೆ, 90 ಡಿಗ್ರಿ ಕೋನ ಇಲ್ಲಿ ಬಂದಿದೆ. ಈ 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಈ ಎ ಡಿ ಇದೆಯಲ್ಲ, ಅದೇನಾಗುತ್ತೆ? ವಿಕರ್ಣ ಅಂತ ಹೇಳಾಗುತ್ತೆ. ಈ ತೀಟಾ ಕೊಟ್ಟಿದ್ದಾರಲ್ಲ, ಈ ತೀಟಾಗೆ ಅಭಿಮುಖವಾಗಿರೋದೇನಾಗುತ್ತೆ? ಅಭಿಮುಖ ಬಾಹು. ಇಲ್ಲಿ ಕೊಟ್ಟಿರೋದು ಉಳಿದಿರೋದೇನು? ಪಾರ್ಶ್ವಬಾಹು. ನಮಗೆ ಗೊತ್ತಿರೋದು ಯಾವುದು? ಪಾರ್ಶ್ವಬಾಹು. ಕಂಡು ಹಿಡಿಬೇಕಾಗಿರೋದು ಯಾವುದು? ಅಭಿಮುಖ ಬಾಹು. ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುವನ್ನು ತಗೊಂಡು ಒಂದು ಅನುಪಾತವನ್ನು ರೆಡಿ ಮಾಡ್ಕೋಬೇಕು. ಏನು ಹೇಳ್ರಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಈ ಥರ ಫಾರ್ಮುಲಾ ಬರೋದು ಯಾವುದು? ಟ್ಯಾನ್ ತೀಟಾ. ಇದ್ರ ಬದಲಾಗಿ ನೀವು ಕಾಟ್ ತೀಟಾ ತಗೊಂಡು ಸಹಿತ ಮಾಡಬಹುದು, ಆನ್ಸರ್ ಬರುತ್ತೆ. ಟ್ಯಾನ್ ತೀಟಾ ಎಷ್ಟು ಡಿಗ್ರಿ ಬಂದಿದೆ ನೋಡ್ರಿ? ಈಗ ಎ ಬಿ ಡಿ ತ್ರಿಭುಜ ತೊಗೊಂಡಿದ್ದಕ್ಕೆ ಯಾವ ತೀಟಾ ಬರುತ್ತೆ? 30 ಡಿಗ್ರಿ ಅಂಥೇಳಿ ಬರುತ್ತೆ. ಅಭಿಮುಖ ಬಾಹು ಯಾವುದಪ್ಪ? ಹಾಂ, ಎ ಬಿ. ಪಾರ್ಶ್ವಬಾಹು ಯಾವುದು? ಬಿ ಡಿ. ಓಕೆ, ಹಾಂ. ಟ್ಯಾನ್ 30 ಡಿಗ್ರಿ ಅಂದರೆ ಎಷ್ಟು ಹೇಳ್ರಿ? 1/√3. ಇದು ಮಾತ್ರ ತುಂಬ ಇಂಪಾರ್ಟೆಂಟು. ಆ ಬಾಕ್ಸನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ? ಎ ಬಿ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕು. ಡಿವೈಡೆಡ್ ಬೈ ಬಿ ಡಿ ಎಷ್ಟು ಬಂದಿದೆ? 50 √3/3. 50 √3/3. ಓಕೆನಾ? ನೆಕ್ಸ್ಟು 1/√3 = ಇಲ್ಲಿ ನೋಡಿ, ಭಾಗಾಕಾರದಲ್ಲಿ ಮತ್ತೆ ಭಾಗಾಕಾರ ಬಂದಿದೆ. ಅವಾಗ ಏನು ಮಾಡಬೇಕು ಕೇಳಿದ್ರೆ, ಎ ಬಿ ಗುಣಿಸು. ಭಾಗಾಕಾರದಲ್ಲಿ ಮತ್ತೆ ಭಾಗಾಕಾರ ಬಂದರೆ ಗುಣಾಕಾರ ಆಗುತ್ತೆ. ಇದೇನಾಗುತ್ತೆ? ವ್ಯುತ್ಕ್ರಮ ಅಂದರೆ ಉಲ್ಟಾ. 50/√3 ಇದ್ದಿದ್ದು 3/50 √3 ಅಂತ ಹೇಳಾಗುತ್ತೆ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಎ ಬಿ ಮಾತ್ರ ಇಲ್ಲಿ ಇಡ್ತೀನಿ, ಬಾಕಿದೆಲ್ಲ ಈ ಕಡೆ ತೊಗೊಬರ್ತೀನಿ. 1/√3 ಗುಣಿಸು, ಇಲ್ಲಿ ಗುಣಾಕಾರ ಇದ್ದಿದ್ದು ಭಾಗಾಕಾರದಲ್ಲಿ ಬರುತ್ತೆ, ಇದು ಭಾಗಾಕಾರ ಇದ್ದಿದ್ದು ಗುಣಾಕಾರದಲ್ಲಿ ಬರುತ್ತೆ. 50 √3 ಕ್ಯಾನ್ಸಲ್ ಆಯಿತು. ಉತ್ತರ ಏನು ಬಂತು? ಎ ಬಿ = 50/3 ಮೀಟರ್ ಅಂತ ಹೇಳಿ ಬಂತು. ನಮ್ಗೆ ಇದನ್ನೇ ಕಂಡುಹಿಡಬೇಕಾಗಿರೋದಲ್ವಾ ಎ ಬಿಯನ್ನು. ಉತ್ತರ ಏನು ಬಂತು? 50/3. ಇದನ್ನು ಬೇಕಾದ್ರೆ ಭಾಗಾಕಾರ ಮಾಡಿ ಬರಿಬೋದು. 50/3, 3 ಅಂದರೆ 3, 2 ಉಳಿತು,
0ನ ಕೆಳಗಿಳಿಸ್ಕೊಂಡೆ, 3 18, ಇಲ್ಲಿ 2 ಬಂತು, ಪಾಯಿಂಟ್ ಕೊಟ್ಟು 0, 3 18, ಮತ್ತು ಹೀಗೆ 6 ಬರ್ತಾ ಹೋಗುತ್ತೆ. ಹಾಗಾಗಿ ಉತ್ತರ ಏನು? AB = 16.66 ಮೀಟರ್ ಅಂಥೇಳಿ ಬರಿಬೋದು. ಇಲ್ಲಾಂದರೆ 67 ಮೀಟರ್ ಅಂತೇಳಿ ಮಾಡ್ಬೋದು. 666 ಅಂಥೇಳಿ ಬರ್ತಾ ಹೋದರೆ. ಲಾಸ್ಟ್ ಸೆಂಟೆನ್ಸ್ ಏನಂತ ಬರಿತೀರಿ? ಕಟ್ಟಡದ ಎತ್ತರ = 16.67 ಮೀಟರ್ ಆರ್ 50/3 ಮೀಟರ್ ಅಂಥೇಳಿ ಬರೆದು ಒಂದು ಬಾಕ್ಸನ್ನು ಹಾಕಬೇಕು. ಸರಿನಾ? ಇದು ನಿಮ್ಮ ಉತ್ತರ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅರ್ಥ ಆಗಿದೆ, ಈ ಕ್ವೆಶ್ಚನ್ ಸಾಲ್ವ್ ಮಾಡೋದು ಹೇಗೆ ಅನ್ನೋದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇದೇನಾದರೂ ಅರ್ಥ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಸಹಿತ ಅರ್ಥ ಮಾಡ್ಕೊಳ್ಳಿ. ಇದನ್ನು ಅವರಿಗೆ ಶೇರ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.